ದೇಶದ ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯ, ಸಂವಿಧಾನ ಇವತ್ತು ರಕ್ಷಣೆ ಕೊಡ್ತಕ್ಕಂಥವ್ರು ರಾಷ್ಟ್ರಪತಿಗಳು. ಅವ್ರ ಬಗ್ಗೆನೆ ಪರಿಶಿಷ್ಟ ಜನಾಂಗದ ಅತ್ಯಂತ ಸಭ್ಯ ಸುಸಂಸ್ಕೃತ ಮಹಿಳೆಯೋರ್ವರನ್ನ ಏಕವಚನದಲ್ಲಿ ನಿಂದಿಸ್ತಕ್ಕಂಥದ್ದು. ಅದನ್ನು ನಾವು ಪ್ರತಿಯೊಬ್ಬರು ಕೂಡ ರಾಷ್ಟ್ರಪತಿಗಳ ಬಗ್ಗೆ ಮಾತಾಡಬೇಕಾದ್ರೆ ಮಹಾಮಹಿಮ ರಾಷ್ಟ್ರಪತಿ ಅಂತಾನೆ ಕರೀತಾರೆ. ಪಾರ್ಲಿಮೆಂಟ್ನಲ್ಲೂ ಅದೇ ಕರೀತಾರೆ. ಅದೊಂದು ವಾಡಿಕೆ, ಅದೊಂದು ಶಿಷ್ಟಾಚಾರ. ಆದ್ರೆ ಅವ್ರ ಬಗ್ಗೆ ಏಕವಚನವನ್ನು ಪ್ರಯೋಗಿಸ್ತಕ್ಕಂಥದ್ದು ಖಂಡಿತವಾಗಿ ಇದು ನಮ್ಮ ಸಿದ್ದರಾಮಯ್ಯನವರ ಸಂಸ್ಕೃತಿಯನ್ನು ತೋರಿಸುತ್ತೆ, ಸಭ್ಯತೆಯನ್ನು ತೋರಿಸುತ್ತೆ. ಇದ್ರ ಬಗ್ಗೆ ವಿಚರ್ಚೆ ಮಾಡ್ತಕ್ಕಂಥ ಪ್ರಜ್ಞಾವಂತರು ಸ್ಪಷ್ಟೀಕರಣ ಕೊಡಬೇಕು. ಅವ್ರು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ. ನಾವು ಮಾತಾಡಿದಾಗ ಮಾತ್ರ ಏನೋ ಆಕಾಶದಲ್ಲಿ ಎಲ್ಲ ನಕ್ಷತ್ರಗಳು ಒಂದೇ ಸರಿ ಉದುರು ಬಿದ್ದ ರೀತಿಯಲ್ಲಿ ಮಾತಾಡತಕ್ಕಂಥವ್ರು ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ನ ಶಾಸಕರು ಮಾತಾಡಿರ್ತಕ್ಕಂಥ ರೀತಿ, ಕೆಲವು ಮಂತ್ರಿಗಳು ಮಾತಾಡಿರ್ತಕ್ಕಂಥ ರೀತಿ, ಇದನ್ನು ತೂಗಿ ನೋಡಬೇಕು. ನಿಜಕ್ಕೂ ಅವರಿಗೆ ಆತ್ಮಪ್ರಜ್ಞೆ, ಆತ್ಮಸಾಕ್ಷಿ ಅನ್ನುವಂಥದ್ದು ಒಂದು ಇದ್ರೆ, ಅದಿಲ್ಲ ಅಂತಂದ್ರೆ ನಾವೇನು ಹೇಳಲಿಕ್ಕಾಗಲಿಲ್ಲ. ರಾಷ್ಟ್ರಪತಿಗಳ ಬಗ್ಗೆ ಆಡಿರುವ ಮಾತುಗಳ ಬಗ್ಗೆ ಕ್ಷಮೆ ಯಾಚಿಸಿದ್ದಾರೆ. ತಾವು ಮಾಡಿದ ಮಾತುಗಳ ಬಗ್ಗೆ 100% ಅಂಥವ್ರ ಬಗ್ಗೆ ಕ್ಷಮೆ ಕೇಳೋ ಪ್ರಶ್ನೆನೇ ಇಲ್ಲ. ಅವರ ಸಂಸ್ಕಾರದಲ್ಲೇ ಬಂದಿರತಕ್ಕಂಥದ್ದು. ಅಪಮಾನ ಮಾಡ್ಕೊಂಡು ಆಮೇಲೆ ಸಭ್ಯತೆಯ ನಾಟಕ ಆಡಿದ್ರೆ ಇದೊಂದು ದೊಡ್ಡ ನಾಟಕ. ಖಂಡಿತವಾಗಿ ಸಿದ್ದರಾಮಯ್ಯನವ್ರ ಬಗ್ಗೆ ಯಾವ ರೀತಿಯ ಮುಲಾಜು ಇಲ್ಲ, ಮುಜುಗರನೂ ಇಲ್ಲ. ಆ ಮನುಷ್ಯ ಮೊದಲು ಸಭ್ಯತೆ ಏನು ಅಂತ ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಮಾತಾಡ್ತೀನಿ. ರಾಷ್ಟ್ರಪತಿಯ ಬಗ್ಗೆ ಅವಹೇಳನವಾಗಿ ಮಾತನಾಡಿರೋದಕ್ಕೆ ಕೇಸ್ ರಿಜಿಸ್ಟ್ರಿ ಏನು ಮಾಡ್ತಿರೋ ಪಕ್ಷದ ವತಿಯಿಂದ ಖಂಡಿತವಾಗಿ ಅದ್ರ ಬಗ್ಗೆ ಯೋಚನೆ ನಡೆದಿದೆ. ಮುಂದಿನ ದಿವಸದಲ್ಲಿ ನೀವೇ ನೋಡಿ.